ನನ್ನ ಕಂಪ್ಲೀಟ್ ಯೂಟ್ಯೂಬ್ ಸೆಟಪ್ಪನ್ನು ಹಾಳು ಮಾಡಿಟ್ಟಿದೆ. ಏನು ಅಂತ ತೋರಿಸ್ತೀನಿ ನೋಡಿ. ಇರುವೆಗಳು. ಸೊ ಇಲ್ಲೂ ಪೂರ್ತಿ ಸಿಕ್ಕಾಪಟ್ಟೆ ಇರುವೆ ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ಇವೆಲ್ಲ ಇವಾಗ ತೆಗಿತಾ ಇದ್ದೀನಿ ನೋಡಿ. ಹೆಂಗೆ ಮಾಡಿಟ್ಟಿದೆ ಪರಿಸ್ಥಿತಿ. ಇಲ್ಲಂತೂ ಕೇಳೋದೇ ಬೇಡ, ಆ ರೇಂಜಿಗೆ ತುಂಬ್ಕೊಂಡಿದೆ ಇರುವೆಗಳು. ಇದೆಲ್ಲ ಸರಿ ಮಾಡೋದಕ್ಕೆ ಒಂದು ದಿನನೇ ಬೇಕು, ಒಂದಕ್ಕಿಂತ ಜಾಸ್ತಿ ದಿನವೇ ಬೇಕು. ಈ ಸ್ಟಿಕ್ಕರೆಲ್ಲ ಹೋಯ್ತು, ಇವಾಗ ಹೊಸ್ದಾಗಿ ಹಾಕಬೇಕು. ಈ ಸ್ಟಿಕ್ಕರ್ ಒಳಗಡೆ ಪೂರ್ತಿ ಇರುವೆ ತುಂಬ್ಕೊಂಡ್ಬಿಟ್ಟಿತ್ತು. ಇದು ಮಣ್ಣಿನ ಗೋಡೆ ಆಗಿರೋದ್ರಿಂದ ಈ ಸಮಸ್ಯೆ ಆಗ್ತಾಯಿದೆ. ಏನೋ ಒಂದು ವ್ಯವಸ್ಥೆ ಮಾಡೋಣ ಇದಕ್ಕೆ. ಪೂರ್ತಿ ಹಾಳು ಮಾಡಿಟ್ಟಿದೆ ಮಾತ್ರ. ಈ ಕಡೆ ಅದೊಂದು ಪರದೆ, ಅದನ್ನೇ ಕೂಡ ಹಾಕಿದೆ ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡೋದಕ್ಕೆ. ಸೊ ಅಲ್ಲೂ ಕೂಡ ಇರುವೆ ತುಂಬ್ಕೊಂಡಿತ್ತು. ಸೊ ಹೀಗಾಗಿ ಎಲ್ಲ ರಿಮೂವ್ ಮಾಡಿದ್ದೀನಿ. ಇಲ್ಲಿ ಒರ್ಲೆ ಬೇರೆ ಬಂದಿದೆ. ಸೊ ಸ್ವಲ್ಪ ಕ್ಲೀನ್ ಮಾಡೋಣ ಇವಾಗ. ಪೂರ್ತಿ ತುಂಬ್ಕೊಂಬಿಟ್ಟಿದೆ ಇದು ಇರುವೆ ಇದೆ. ಫುಲ್ ಹಾಳು ಮಾಡ್ಕೊಂಡು 1 ಗಂಟೆ ಆಗಿದೆ. ಬಟ್ ಇದೆ ಪೂರ್ತಿ ಹಾಳು ಮಾಡಿದಲ್ಲ. ಇದು 1 ದಿವಸನೇ ಬೇಕು ಇವಾಗ. ಹಾಂ, ಪೂರ್ತಿ ಇವಾಗ ಕಟ್ ಮಾಡಿ ತೆಗಿಯೋದೆ, ಆಪ್ಷನ್ ಇಲ್ಲ. ಏನೂ ಮಾಡಲಿಕ್ಕಾಗಲ್ಲ. ಸರಿ ಮಾಡಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ನಾವು ವೇಸ್ಟ್ ಆಗೇ ಆಗುತ್ತೆ. ಇಲ್ಲಿ ಬೇರೆ ವಾಲ್ಪೇಪರ್ ಅವರು ತಂದು ಅಂಟಿಸ್ಬೇಕು ಅಥವಾ ಏನೋ ಒಂದು ವ್ಯವಸ್ಥೆ ಮಾಡೋಣ. ಪೂರ್ತಿ ತುಂಬ್ಕೊಂಬಿಟ್ಟಿದೆ. ಪೂರ್ತಿ ಮನೆಯೇ ಮಾಡ್ಕೊಂಬಿಟ್ಟಿದೆ. ನಾನು ಸ್ಟುಡಿಯೋ ಮಾಡೋಕ್ಕಿಂತ ಮೊದಲೇ ನೋಡಿ, ಸಿಕ್ಕಾಪಟ್ಟೆ. ಪರಿಸ್ಥಿತಿ ನೋಡಿ. ಇಲ್ಲೆಲ್ಲ ಹೋಲ್ ಮಾಡ್ಕೊಂಡು ಗೂಡು ಮಾಡ್ಕೊಂಡ್ಬಿಟ್ಟಿದೆ. ಇಲ್ಲೇ ಸ್ವಲ್ಪ ಸ್ಟ್ರಾಂಗ್ ಗಟ್ಟಿ ಇದೆ. ಓಕೆ, ಇದನ್ನು ರಿಮೂವ್ ಮಾಡುವ. ಸಿಕ್ಕಾಪಟ್ಟೆ ಅಂದರೆ ನೆಲ ಇದು ರೆಡ್ ಆಕ್ಸೈಡ್, ಕೆಂಪು ನೆಲ. ಸೊ ಅದರಿಂದ ಮಾಡಿದ್ದು. ಸೊ ಬಟ್ ಅದು ಇದ್ರ ಬೇಸ್ಮೆಂಟ್ ಏನಿದೆ ಅದು ಪೂರ್ತಿ ಮಣ್ಣಿದೆ, ಜಾಸ್ತಿ ಸಿಮೆಂಟಲ್ಲಿ ಇಲ್ಲ. ಸೊ ಹೀಗಾಗಿನೇ ಇವೆಲ್ಲ ಬಂದಿರೋದು. ನೋಡುವ ಮುಂದೆ ಸ್ವಲ್ಪ ಬಜೆಟೆಲ್ಲ ಆದರೆ, ಸ್ವಲ್ಪ ಯೂಟ್ಯೂಬಿಂದ ಏನಾದರೂ ಅರ್ನಿಂಗ್ ಎಲ್ಲ ಆದರೆ ಇದನ್ನು ರೆನೋವೇಟ್ ಮಾಡೋಣ. ಸದ್ಯಕ್ಕೆ ಅಲ್ಲೆಲ್ಲ ಪೂರ್ತಿ ಕ್ಲೀನ್ ಮಾಡಿ. ಸದ್ಯ ಈ ರೀತಿಯಾಗಿದೆ, ವಿಚಿತ್ರವಾಗಿ ಎಲ್ಲೆಲ್ಲೋ ಏನೇನೋ ಬಿದ್ದುಬಿಟ್ಟಿದೆ. ಸೊ ಎಲ್ಲ ನೀಟಾಗಿ ಅರೇಂಜ್ ಮಾಡೋಣ ಆದಷ್ಟು ಬೇಗ. ವಿಡಿಯೋ ಮಾಡ್ತಾಯಿದ್ರೆ ಕೆಲಸ ಬೇಗ ಆಗಲ್ಲ. ಸೊ ಹೀಗಾಗಿ ಇಲ್ಲಿ ಸ್ಟಾಪ್ ಮಾಡಿ ಮುಂದಿನ ಕೆಲಸನ ಮಾಡ್ತೀನಿ.